ಊಟ ಮಾಡ್ದಂಡಯ್ಯ? ಹ್ಞೂ ಆಯ್ತಕ್ಕ, ಇವಾಗಿನ ಆಯಿತು. ಈಗ ಊಟ ಮಾಡಿ ಈಗ ಸುಮ್ಮನೆ ಕೂತ್ಕೊಂಡೆ. ಹುಡುಗರು ಸ್ಕೂಲಿಗೆ ಹೋದ್ರು. ಅದಕ್ಕೆ ನಾನು ಇನ್ನೇನು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ನೆಲಗೆಲ್ಲ ಎಲ್ಲ ಒರೆಸ್ಕೊಂಡು ಮನೆ ಕೆಲಸ ಎಲ್ಲ ಶುರು ಮಾಡಬೇಕು. ಮನೆ ಕೆಲಸನೇ ಇರುತ್ತೆ ಎಷ್ಟೋ ಅಷ್ಟು. ಅದಕ್ಕೆ ಇನ್ನೂ ಸುಮ್ಮನೆ ಕೂತ್ಕೊಂಡಿದ್ದೆ. ರೆಡಿ ಮಾಡ್ಕೊಡ್ತೀನಿ ನಾನು. ಅಂತೀರಾ ನೀನು ಕಸ ಹೊಡೆದ್ಕೊಟ್ರೆ ನಾನು ಯಾರಾದರೂ ಹಸ್ಕೊಡ್ತೀನಿ. ಪಾತ್ರೆ ಗೀತ್ರೆ ಅದು ತೊಳ್ಕೊಡ್ತೀನಿ. ಒಬ್ರು ತಿಕ್ಕಾಕನ ಒಬ್ರು ತೊಳ್ಕೊಂಬನ. ಪಾಪ ನಿನ್ಗೆ ಯಾವ 2 ಹುಡುಗರು ಇದ್ದಾವೆ. ಅವ್ನಿಗೂ ಹೋಗೋಡಿಗೆ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಬೇಕಲ್ಲ, ಆಗಲ್ಲ ಪಾಪ. ನಿಂಗೂ ಭಾಳ ರಿಸ್ಕ್ ಆದಂಗೆ ಆಗುತ್ತೆ ಕೆಲಸ. ರೆಡಿ ಮಾಡ್ಕೊಡ್ತೀನಿ. ಏನಿಲ್ಲ, ನಾನೇನಿಲ್ಲ, ಬೇಗ ಬೇಗನೆ ಮಾಡಿಬಿಡ್ತೀನಿ. ನಾನು ಯಾವ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಅಂತಂದರೆ, ಈಗ ಉಂಡ್ಬಿಟ್ರೆ ಒಟ್ಟು ಭಾರ ಆಗುತ್ತೆ. ಉಂಡಿಲ್ಲ ಅಂದರೆ ಬೇಗ ಬೇಗ ಎಲ್ಲ ಕೆಲಸ ಬೇಗನೆ ಮಾಡಿಬಿಟ್ರೆ ಎಲ್ಲ ಕೆಲಸ ಬೇಗ ಬೇಗ ಆಗಿಬಿಡುತ್ತೆ. ಮತ್ತು ಊಟ ಮಾಡಿದ್ರೆ ಹಂಗೆ ಆಗೋದು, ಒಟ್ಟು ಭಾರ ಆದಂಗೆ ಆಗ್ಬಿಡುತ್ತೆ. ಊಟ ಮಾಡೋದಕ್ಕಿಂತ ಮುಂದಾಗೆ ಕೆಲಸ ಮಾಡಿದ್ದೇನೆ, ಬೇಗ ಕೆಲಸಗಳು ಆಗ್ತಾವೆ. ಊಟ ಮಾಡೋದಕ್ಕಿಂತ ಮುಂದೆ ಕೆಲಸ ಮಾಡಿಬಿಟ್ರೆ ಯಾಕ ಸುಮ್ಮನೆ ಏನು ಒಬ್ಬಳೇ ಇರ್ತೀಯ. ನಮ್ಮ ಮನೆಗೆ ಇರತ್ಲಾಗೆ ಹುಡುಗರನ್ನು ನೋಡ್ಕೊಳಂಗಾಗುತ್ತೆ. ನೀನು ಹೆಂಗ ನಾನು ಮನೆಗೇನಾದ್ರೂ ಹಿಂಗೆ ಕೆಲಸಗಳು ಮಾಡ್ತಾ ಇರ್ತೀನಿ. ಅದಕ್ಕೆ ಇವಾಗ ಬಟ್ಟೆ ಹೊಲಿಯೋದ, ಬ್ಲೌಸ್ ಹೊಲಿಯೋದ ಅವಾಗ ಕಲ್ತಿದ್ನಲ್ಲ, ಅದಕ್ಕೆ ಅತ್ಲಾಗ ಇವಾಗ ಬ್ಲೌಸ್ಗಳನ್ನು ಹೊಲಿತಾ ಇದ್ದೀನಿ ಒಂದೊಂದ. ಅದಕ್ಕೆ ಬಿಡುವೆ ಆಗಲ್ಲ, ಬ್ಲೌಸ್ಗಳನ್ನು ಚೆನ್ನಾಗಿ ಬೀಳ್ತವೆ. ಅದಕ್ಕೆ ಅರ್ಥ ಬ್ಲೌಸನ್ನು ಹೊಲಿಯೋಣ, ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಕೆಲಸಗಳೆಲ್ಲ ಮಾಡ್ಕೊಂಡು ಬ್ಲೌಸನ್ನು ಹೊಲಿಯೋಣ ಅಂತ ಇದ್ದೀನಿ. ಇಲ್ಲೇ ಇರತ್ಲಾಗೆ ಹಿಂಗೆ ನೀನು ಏನಾರ ಕೆಲಸಗಳು ಮಾಡ್ಕೊಡ್ತೀನಿ. ಏನು ಒಬ್ಬಳೇ ಏನಿರ್ತೀನಿ ಅತ್ಲಾಗ. ಪಾಪ ನಿನ್ಗೂ ಒಬ್ಬಳೇ ಇದು ಬೇಜಾರಾಗೈತಿ. ಬಿಡು ಸುಮ್ಮನೆ, ಯಾಕೆ ನಿನ್ಗೆ ಯಾಕಮ್ಮ? ನೀನು ಆಮೇಲೆ ನನ್ನ ಮನೆಗಿರು ಅಂಬೋದು, ಆಮೇಲೆ ನಿನ್ನ ಗಂಡ ಬೇಜಾರಾಗೋದು ಅವೆಲ್ಲ ಯಾಕೆ ಬಿಡತ್ಲಾಗೆ? ಇಲ್ಲ ಅಕ್ಕ, ಆ ಥರ ಎಲ್ಲ ಇಲ್ಲ. ನಿನ್ನ ಮನ್ಸೂ ಇವಾಗ ಬದಲಾಗೈತೆ. ನೀನು ಕಷ್ಟ ಸುಖ ಎಲ್ಲ ಅನುಭವಿಸಿದ್ಯಲ್ಲ, ನಿನ್ಗೆ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ. ಬಾರಕ್ಕ, ಅದೆಲ್ಲ ನೀನೇನು ಮನಸ್ಸಿನಾಗ ಇಟ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ಆಗಿದ್ದಾಗಲಿ ಇಷ್ಟು ದಿನ ಆಗಿರೋದನ್ನ ಮರ್ತು ಬಿಡು. ನೀನೇನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಅಂತ ಗೊತ್ತು. ಇವಾಗ ನಿನ್ನ ನಡವಳಿಕೆ, ನಿನ್ನ ಇದೆಲ್ಲ ನೋಡಿದ್ರೆ ನನಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ನೀನು ಇವಾಗ ಬದಲಾಗಿದೆಯಾ, ಮೊದಲಿನ ಥರ ಇಲ್ಲ. ಅದಕ್ಕೆ ಒಬ್ಬಳೇ ಇನ್ನೇನಿರ್ತೀಯ ಪಾಪ. ನೀನು ಒಬ್ಬಳೇ ಇದ್ದು ಬೇಜಾರಾಗೈತೆ ನಿನಗೂ. ಅದಕ್ಕೆ ಬಾ, ಮಕ್ಳದ ಜೊತೆ ಮಾತಾಡ್ಕೊಂಡು ಮಕ್ಳನ್ನ ನೋಡ್ಕೊಂಡು ಚೆನ್ನಾಗಿದ್ದಂಗೂ ಆಗುತ್ತೆ. ಇಬ್ಬರಳು ಒಂದೇ ಮನೇಲಿ ಇದ್ದಂಗೆ ಆಗುತ್ತೆ. ಅಕ್ಕ ತಂಗಿಯವರು ಎಷ್ಟೋ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ ಎಲ್ಲರಿಗೂ. ನಿಗಳಪ್ಪ ಹೆಂಗೋ ಅಕ್ಕ ತಂಗಿರು ಚೆನ್ನಾಗಿದ್ರಪ್ಪ, ಚೆನ್ನಾಗಾದ್ರು. ಅವ್ರ ಅಕ್ಕ ಇನ್ನು ಡಯ ಕರ್ಕೊಂಡ್ಲು ಅವ್ರ ಮನೆಗೆ, ಚೆನ್ನಾಗಾದ್ರಪ್ಪ ಅಂತೇಳಿ ಮಾತಾಡಿದ್ರೆ ಸಾಕು ಯಾರಾದರೂ. ಒಟ್ಟಿನಲ್ಲಿ ಅದು ಎಲ್ಲದಕ್ಕಿಂತ ನಿನಗೂ ಒಂಥರ ಧೈರ್ಯ. ಒಬ್ಬಳೇ ಇರೋಕ್ಕಾಗಲ್ಲ, ನಮಗೂ ಮನೆಗೇನೋ ಒಂಥರ ಬಿಡತ್ಲಂಗ. ನಮ್ಮ ಮನೆಗೆ ನೀವು ಒಬ್ಬರಿದ್ರೇನೋ ಒಂಥರ ಖುಷಿ. ಅದಕ್ಕೆ ಯಾರೋ ನೋಡ್ತಾರೆ, ಯಾರೋ ಮಾತಾಡ್ತಾರೆ ಎಂಬದಕ್ಕಿಂತ ನಮ್ಮ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ ಒಂಥರ ಅಲ್ವಾ. ಅದಕ್ಕೆ ಹೇಳಿದೆ. ಸರಿ ಆಯ್ತು ಹೇಳ್ದಯ್ಯ, ನಿನ್ನ ಗಂಡಂತ ಮಾತಾಡಿ ಅವನೇನ ಇರಲಿ ಅಂತಂದರೆ ಬೇಕಾದರೆ ಇರೋಕ್ಕಾಗುತ್ತೆ. ಏನಿಲ್ಲಂತ ಮಾತಾಡು. ಅವರೇನು ಅಂಬಲ್ಲ, ಅವರೇ ಒಂದೇ ಸಂಗಮತಿತ್ತು. ಪಾಪ ಶೈಲು ಒಂದೇ ಇರೋಕ್ಕೆ ಬೇಜಾರಾಗುತ್ತೆ. ಇರೋಟ ಬದಲಾಯ್ತಲ್ಲ, ಆವಾಗಿದ್ದಿದ್ದಕ್ಕೂ ಇವಾಗಿದ್ದಿದ್ದಕ್ಕೂ ಭಾಳ ಬಿಡ್ತೈತಿ ಅಂತೇಳಿ ಅಯ್ಯಪ್ಪನೇ ಹೇಳ್ತಾ ಇತ್ತು. ನೋಡು, ನಾನು ಇಲ್ಲಿಗೆ ಕರೆಯೋಣ, ಇಲ್ಲೇ ಇರ್ಲೋಣ ಮನೆಗೆ ಎಂಬನ ಅಂತಿದ್ದೆ. ಏನಂತ ಏನೋ ಅಂತ ಸುಮ್ಮನಾದೆ ಅಂತೇಳಿ ಅಯ್ಯಪ್ಪನೇ ಹೇಳ್ತಿತ್ತು. ಅಯ್ಯಪ್ಪನೇ ಹೇಳಿದ್ನಂತಾಗೆ. ಅಯ್ಯಪ್ಪ ಹೇಳಿದಕ್ಕೆ ಇವಾಗ ನಾನು ಹೇಳ್ತಾ ಇರೋದು ನಿಂತಾಗೆ. ಅಯ್ಯಪ್ಪಗೇನು ನೀನು ಬಂದಿದ್ರೆ ಅಯ್ಯಪ್ಪ ಏನು ಅನ್ಕೊಂಬಲ್ಲ, ಏನು ಮಾತಾಡಲ್ಲ, ಏನು ಅಂಬಲ್ಲ ಕಣಮ್ಮ. ಚೆನ್ನಾಗಿ ನೋಡ್ಕೊಂಬತ್ತೆ, ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ನಿನ್ನ. ಅಲ್ಲ ಇವಾಗ ನಾನು ಹೆಂಗ ಮಕ್ಕಳು ನೋಡ್ಕೊಂಡು ಅದೇ ಮನೆ ಕೆಲಸ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ಒಬ್ಬಳೇನೇನಿರೋದು, ಒಬ್ಬಳೇ ಈಗ ಮನೆಗೆ ಒಂಟಿಯಾಗಿ ಇರಬೇಕು. ಒಬ್ಬರೇ ಇರ್ಬೇಕಂತಂದರೆ ಎಷ್ಟು ಬೇಜಾರಾಗುತ್ತೆ. ಮನೇಲಿಲ್ಲ ಅಂತಂದರೆ ಯಾವ್ದಾದ್ರು ಮಕ್ಕಳಿರಬೇಕು, ಗಂಡ ಮಕ್ಕಳು. ಒಂದು ಪಕ್ಷ ಮಕ್ಕಳಿಲ್ಲ ಅಂತಂದರೆ ಗಂಡ ಆದರೆ ಚೆನ್ನಾಗಿ ನೋಡ್ಕೊಂಬಂತ ಗಂಡ, ಒಳ್ಳೆ ಗಂಡ ಆಗಬೇಕು. ಚೆನ್ನಾಗಿ ನಾವು ಅಡ್ಜಸ್ಟ್ ಆಗಬೇಕು, ಅವರು ಅಡ್ಜಸ್ಟ್ ಆಗಬೇಕು. ಗಂಡ ಹೆಂಡತಿ ಹೇಳೋದು ನೆಮ್ಮದಿ ಜೀವನ ಮಾಡ್ಬೋದು. ಬಟ್ ಈ ಜೀವನ ಒಂಥರ ಒಬ್ಬರೇ ಇರ್ಬೇಕಂತಂದರೆ ತುಂಬ ಕಷ್ಟ. ಮತ್ತು ಹಂಗೆ ಆಗೋದು. ಏನು ಮಾಡೋದು ಇವಾಗ? ಬಂದಿರಮ್ಮ ಸುಮ್ಮನೆ ಅಷ್ಟೇ. ನೀನೇನಲ್ಲಿ ಯಾತು ಅಡುಗೆ ಯಾತು ಮಾಡೋಕ್ಕೆ ಹೋಗ್ಬೇಡ. ಇಲ್ಲೇ ಎಲ್ಲ ಮಾಡೋದು, ಇಲ್ಲೇ ಎಲ್ಲ ಉಂಡು ಇಲ್ಲೇ ಇದ್ಬಿಡು. ಸುಮ್ಮನೆ ಅಲ್ಲೆಲ್ಲ ಖಾಲಿ ಮಾಡಿಬಿಡು. ಎಲ್ಲ ಮನೆ ಖಾಲಿ ಎಲ್ಲ ಮಾಡಿಬಿಟ್ಟು ಯಾರನ್ನು ಇರೋರಾದರೂ ಇರ್ತಾರತ್ತ. ಸುಮ್ಮನೆ ಮನೆ ಖಾಲಿ ಮಾಡ್ಕೊಂಬಂದು ಇಲ್ಲೇ ಇರು. ನಮಗೂ ಒಂಥರ ಏನೋ ಸಂತೋಷ ಆಗುತ್ತೆ. ನಮ್ಮಮ್ಮಗೆ ಹೇಳ್ತೀನಿ, ದುಡ್ಡಿಂದು ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಕಣಮ್ಮ. ಅವ್ರ ಅತ್ತಿಗೆ ಹೇಳು, 50,000 ತಂದಿದ್ದು ಅವಾಗೂ ಇಸ್ಕೊಂತೇಳಿ ಅತ್ತಿಗೆ ಹೇಳು ಅಂತ ಅಮ್ಮಗೆ ಹೇಳ್ತೀನಿ. ಹೇಳಿದ್ರು ಹೇಳ್ತಾರೆ. ಅವ್ರು ನನ್ನ ಮುಂದೆ ಮಾತಾಡಲಿಲ್ಲ ಅಂತಂದ್ರೆ ಮನಸ್ಸಿನ ಮಗಳು ಎಂಬತ್ತು ಪ್ರೀತಿ ಇದ್ದೇ ಇರುತ್ತೆ. ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ ಬಿಡತ್ಲಾಗೆ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ನನ್ನ ಮೇಲೆ ಆಸೆ ಇದ್ದೇ ಇರುತ್ತೆ. ಎಷ್ಟೇ ಆಗಲಿ ಅವ್ರು ಹೆಂಗೆ ಸಿಟ್ಟಾಗಿ ಅವಳು ನನ್ನ ಮಗಳೇ ಅಲ್ಲ ಹಂಗೆ ಹಿಂಗೆ ಅಂತ ಏನೇ ಮಾತಾಡಿದ್ರು, ಆದರೆ ಅದು ಏನಾಗಬೇಕು ಅದೇ ಆಗೋದು. ಎಂಥ ಕೆಲಸ ಆಯಿತು ಅಂದರೆ ಅಲ್ಲ, ಇವಾಗ
ನನಗಂತೂ ನನ್ನ ಗಂಡ 50,000 ಕದ್ದಿರೋದಕ್ಕೆ ಇವಾಗ 2 ಲಕ್ಷ ಕಟ್ಟಬೇಕಾಗೈತೆ ಅಂತ ಪರಿಸ್ಥಿತಿ ಬಂದೈತಿ. ಏನು ಮಾಡೋದಪ್ಪ ಅನ್ನಿಸ್ತೈತಿ. ಅಮ್ಮ ಅಮ್ಮ ಇವಳ್ಯಾಕೆ ಬಂದು ಇಲ್ಲಿಗೆ? ಏಯ್ ನಿನ್ನ ಬಾಯಾಗ ನನ್ನ ಅಮ್ಮ ಅಂತ ಕರಿಬೇಡ. ಯಾಕೆ ಹೋಗ ಸಿಕ್ಕೆ? ಅಲ್ಲ ಕಣಮ್ಮ, ನಿನ್ನ ತೆಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಭಾಳನ ಒಂಥರ ಕಷ್ಟ ಆಗ್ಬಿಟ್ಟೈತೆ. ಭಾಳ ಒಂಥರ ಇವಾಗ ಹೆಂಗಾಗೈತೆ ಅಂದರೆ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಇವಾಗ ನಾವು 50,000ದ ನನ್ನ ಮಯಪ್ಪ ತಂದಿರೋದು ದುಡ್ಡು ತಗೊಂಡೈತಿ. ಇಲ್ಲ ಅಂತಲ್ಲ, ನಾನು ಹೆಂಡತಿ ಜೈಲಾಗಿದ್ದಾಳೆ ಬಿಡಿಸ್ಕೋಬೇಕಂತ 50,000 ರೂಪಾಯಿ ದುಡ್ಡು ತಗೊಂಡೈತೆ. ಅದಕ್ಕೇ ಮತ್ತೆ 2 ಲಕ್ಷ ರೂಪಾಯಿ ದಂಡ ಹಾಕೈತೆ. ಕೊಡೋಕ್ಕಾಗಲ್ಲ ಕಣಮ್ಮ. ಅದಕ್ಕೆ ಹೇಳ್ರಮ್ಮ ನೀವೆಲ್ಲ ಒಂದು ಮಾತಾ. ನಮ್ಗಂತೂ ದುಡ್ಡಿಂದು ಸಮಸ್ಯೆ ಆಗೈತೆ. ನಮಗೂ ಸಮಸ್ಯೆ ಆಗೈತೆ. ನಾವೇ ಯಾರಿಗೂ ಹೇಳಂಗಿಲ್ಲ. ಇನ್ನು ಆಗ್ಲೆಲ್ಲ ಪದೇ ಪದೇ ಕೇಳ್ಬೇಡ, ಸುಮ್ಮನೆ ಹೊರಟು ಹೋಗ್ತಾ ಇರೋ. ನಾವು ಯಾತು ಹೇಳಲ್ಲ ಕೇಳಲ್ಲ ಅಷ್ಟೇ. ಚೆನ್ನಾಗಿರತ್ತಾಗ ನಾವ್ಯಾಕೆ ಹೇಳಕ್ಕೆ ಹೋಗಲ್ಲ? ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ದೀವಲ್ಲ, ನಾವ್ಯಾಕೆ ಯಾತು ಹೇಳಕ್ಕೆ ಹೋಗಲ್ಲ. ಏನಾನ ಮಾಡ್ಕೆ ನೀನು, ಏನಾನ ಮಾಡ್ಕೆ, ನಮ್ಗೆ ದೌಟ್ ಬೇಡ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ ಬಿದ್ದಿರೋದು ಕಲಿ. ಹೋಗು, ನಿನ್ನ ಮುಖ ತೋರಿಸ್ಬೇಡ ನನಗೆ. ಅಮ್ಮ ನಾನು ಸ್ವಲ್ಪ ಹೇಳೋದು ಕೇಳಿಸ್ಕೊಂತೀಯ? ಏಯ್ ಹೇಳೋದು ಬೇಡ ಕೇಳೋದು ಬೇಡ, ಹೊರಟು ಹೋಗ್ತಾ ಇರೋ. ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ಇಲ್ಲೆಲ್ಲೂ. ಹೊರಟು ಹೋಗ್ತಾ ಇರೋ. ನೀನು ಹೇಳೋದು ಬೇಡ ಕೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಇನ್ನೇನು ಹೇಳೋದು ಬೇಡ, ನೀನು ಮಾತಾಡೋದೇ ಬೇಡ ಇಲ್ಲಿ. ನಿನ್ನ ಪಾಡಿಗೆ ನೀನು ಹೊರಟು ಹೋಗ್ತಾ ಇರು. ಏನೋ ಒಂದು ಮಾತು ಕೇಳಿದ್ರಪ್ಪ ನೀವಂತೂ ಯಾಕಂಗೆ ಆಡ್ತೀರಪ್ಪ? ಅದೆಷ್ಟಿರ್ಬೇಡ. ನಾನೇನೆ ಹೆಂಗೆ ಹೇಳಕ್ಕೆ ಬಂದವಳೆ. ನಾನಂತೂ ಹೇಳ ಏನಂದ್ರೆ ಒತ್ತಕ್ಕೆ ಬಿಡಿಸ್ಕೊಂಬಂದು. ಎಷ್ಟು ಒಂಥರ ಹೆಂಗೆ ಮಾತಾಡ್ತಾಳೆ ನೋಡವಳು. ಜಂಬ ದವಲತ್ ಮಾತ್ರ ಕಮ್ಮಿ ಆಗಲ್ಲ ಬಂದು. ಎಲ್ಲ ಏನು ಇವಳು ಈಗ ಯಾತನ ಆಗಲಿ, ಇವಳು ಯಾಕೆ ಇಷ್ಟೊಂದು ಇದು ಮಾಡ್ತಾಳೆ? ಇವಳು ಓಬರಗಾಡಕ್ಕೆ ಹೋಗ್ತಾಳೆ, ಅದಕ್ಕೆ ಮತ್ತೆ ಹಿಂಗಾಗೋದು. ಅದಾಗಲಿ ಈಗ ಒಂದು 4 ಕಾಸು ಐತೆ ಅಂತಂದಮೇಲೆ ನಾವು ಅದನ್ನು ಜೋಪಾನ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನಾವು ಹೆಂಗೆ ಬೇಕಾ ಹಂಗೆ ಕೊಡ್ದು ಕುಕೊಂಡು ಕುಣಿದು ಮೆರೆದು ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗಿಲ್ಲ ತೋ. ಅಲ್ಲ ಅವಳೇನು ಬೋಲು ಇದನ್ನು ಮಾಡ್ತಾಳಪ್ಪ. ಅಲ್ಲ ಬಂದು ಯಾಕೆ ಇಲ್ಲಿ ನಿನ್ನೆ ಯಾಕೆ ಕೇಳ್ಬೇಕು ಅವಳು? 2 ಲಕ್ಷ ದುಡ್ಡು ಹಾಕಿ ಕೊಡೋಕ್ಕಾಲ್ವೈತೆ. ಅದಕ್ಕೆ 2 ಲಕ್ಷ ದುಡ್ಡು ಕೊಡ್ಬೇಕಲ್ಲಪ್ಪ ಅಂಬೋದಕ್ಕೋಸ್ಕರ 2 ಲಕ್ಷ ದುಡ್ಡು ನೋಡ್ಕೊಡ್ಬೇಕಾಗುತ್ತೆ ಅಂತ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರೋದು. ಬಂದಿಲ್ಲ ನಮ್ಮ ಅತ್ತೆ ಹತ್ರ ಒಂದು ಇಟ್ಟು ಮಸ್ಕ ಹೊಡಿಯೋಣ ಯಾರು ಹೇಳಕ್ಕೆ ಹೋಗಲ್ಲ. ಯಾರು ಎತ್ತು ಹೇಳ್ಬೇಡ್ರಿ, ಸುಮ್ಮನಿರಿ. ನಾನೆಲ್ಲ ಸರಿಯಾಗಿ ಹೇಳಿದ್ದೀನಿ. ಇವತ್ತು ಕೊಡಲೇಬೇಕು, ಇಲ್ಲ ಇವತ್ತು ತಪ್ಪಿಟ್ಟು ನಾಡಾದರೂ ಕೊಡಲೇಬೇಕು ಅಂತ ಹೇಳಿದ್ದೀನಿ. ನನ್ನ ಅಮ್ಮ ಇರೋನು ಅವ್ರ ಅಪ್ಪಯ್ಯ ಯಾರ ಇವ್ರನ್ನ ಎಲ್ಲ ದೇವಮ್ಮನ ಇವಾಗ ಅಮ್ಮಯ್ಯ ಎಲ್ಲರನ್ನೂ ಅಂತಾರೆ ಇಂತಾರನ್ನ ಅಮ್ಮಯ್ಯ ಅಪ್ಪಯ್ಯ ಊರಾಗೆಲ್ಲ ಸುಮ್ಮನೆ ಎಲ್ಲ ಈಗ ಹೆಂಗಾಗೈತೆ ಅಂದರೆ ಹಂಗಾಗ್ಬಿಟ್ಟಿತ್ತು. ಹೇಳೋಕ್ಕೆ ಆಗಲ್ಲ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಯಾನನ್ನ ಬಂದು ನಮ್ಮ ಮನೆಗೆ ಇರಕ್ಕ ಅಂತೇಳಿ ಕರೀತಾ ಇದ್ದಾಳೆ. ನಾನು ಹಂಗೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿರ್ಬೋದಲ್ಲ ಒಂದೇ ಮನೆಗೆ ಅಂತ. ಇವಾಗ ಬಂದು ನಮ್ಮ ಅತ್ತಿಗೆ ಹೇಳಮ್ಮ ಎಲ್ಲ ಹೇಳಿದ್ರೆ ಸ್ವಲ್ಪ ದುಡ್ಡು ಎಷ್ಟೋ ಕಡಿಮೆ ಇಸ್ಕೊಂತಾರೆ ಅಂತ ಹೇಳಿ ಹೇಳಕ್ಕೆ ಬಂದವಳೆ. ಯಾರು ಹೇಳಲ್ಲ. ಅದಕ್ಕೆ ನಮ್ಮ ಡಯ ಒಂದೇ ಮಾತನಾಗೆ ನೀನು ಇಲ್ಲೇನು ಮಾತಾಡಬೇಡ, ನೀನು ಏನು ಹೇಳಿದ್ರು ನಾವು ಹೇಳಲ್ಲ ಕೇಳಲ್ಲ ಅಂತ ಒಂದೇ ಮಾತನಾಗ ಹೇಳ್ಬಿಟ್ಲು. ಸುಮ್ಕೆ ಅದೇ ಹೋಗ್ಬಿಟ್ಲು. ಅದಕ್ಕೆ ನೋಡ್ತಾ ಇರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.